106 ರಾಷ್ಟ್ರೀಯ ಉದ್ಯಾನವನಗಳು, 18 ಜೈವಿಕ ಸಂರಕ್ಷಣಾ ತಾಣಗಳು, 4 ಹಾಟ್ಸ್ಪಾಟ್ಗಳು, 40 ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳು. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಬಿ ಸರಿ, ಮೇಲಿನ ಎಲ್ಲವೂ ಸರಿ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ. ನೋಡಿ, ಮೇಲಿನ ಎಲ್ಲವೂ ಸರಿ. ಪ್ರಸ್ತುತ ಭಾರತ ದೇಶದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿವೆ, 18 ಜೈವಿಕ ಸಂರಕ್ಷಣಾ ತಾಣಗಳದಾವೆ, 4 ಹಾಟ್ಸ್ಪಾಟ್ಗಳದಾವೆ, 40 ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳದಾವ. ಜಿಂಕೆಗಳು, ಕಾಡು ಕೋಣಗಳು, ಹುಲಿಗಳು, ಸಿಂಹಗಳು. ಗಿರ್ ಎಂಬ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಫೇಮಸ್ ಆಗಿದೆ? ಗಿರ್ ಎಂಬ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಫೇಮಸ್ ಆಗಿದೆ? ಗಿರ್ ಅನ್ನುವಂತ ಹೆಸರು ಕೇಳಿರಲ್ಲ? ಸರಿಯಾದಂತ ಉತ್ತರ ಸಿಂಹಗಳಿಗೆ ಫೇಮಸ್ ಆಗಿದೆ. ನೋಡಿ, ಗುಜರಾತ್ ರಾಜ್ಯದಲ್ಲಿ ಗಿರ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ಗಿರ್ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಸಿಂಹಗಳಿಗೆ ಫೇಮಸ್ ಆಗಿದೆ. ಅತಿ ಹೆಚ್ಚು ಸಿಂಹಗಳು ಕಂಡು ಬರ್ತವೆ. ಜಾರ್ಖಂಡ್ ರಾಜ್ಯದ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ? ಜಾರ್ಖಂಡ್ ರಾಜ್ಯದ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ, ಜಾರ್ಖಂಡ್ ರಾಜ್ಯದಲ್ಲಿ ಬೆಟ್ಲಾ ಅನ್ನುವಂತ ಒಂದು ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಇದೆ. ಎದಕ್ಕೆ ಫೇಮಸ್ ಆಗಿದೆ ಅದು? ಬೆಟ್ಲಾ. ಸರಿಯಾದಂತ ಉತ್ತರ ಕಾಡು ಕೋಣಗಳಿಗೆ ಫೇಮಸ್ ಆಗಿದೆ. ನೋಡಿ, ಕಾಡು ಕೋಣಗಳು, ಅತಿ ಹೆಚ್ಚು ಕಾಡು ಕೋಣಗಳು ಕಂಡು ಬರೋದೇ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ. ಜಾರ್ಖಂಡ್ ರಾಜ್ಯದ ಬೆಟ್ಲಾ ಎಂಬ ರಾಷ್ಟ್ರೀಯ ಉದ್ಯಾನವನ ಫೇಮಸ್. ದಚ್ಗಮ್ ರಾಷ್ಟ್ರೀಯ ಉದ್ಯಾನವನ, ಅಂಸಿ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ನಮದಪ್ ರಾಷ್ಟ್ರೀಯ ಉದ್ಯಾನವನ. 3 ತರದ ಹವಾಮಾನಕ್ಕೆ, ವಾಯುಗುಣಕ್ಕೆ ಫೇಮಸ್ ಆದ ರಾಷ್ಟ್ರೀಯ ಉದ್ಯಾನವನ ಯಾವುದು? 3 ತರದ ಹವಾಮಾನಕ್ಕೆ ಪ್ರಸಿದ್ಧಿಯಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು? 3 ತರದ ಹವಾಮಾನಕ್ಕೆ ಪ್ರಸಿದ್ಧಿಯಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದಂತ ಉತ್ತರ ನಮದಪ್ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಸೋಲಾ ಕಾಡುಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ? ಸೋಲಾ ಕಾಡುಗಳು, ಸೋಲಾ ಕಾಡುಗಳು ಯಾವ ರಾಷ್ಟ್ರೀಯ ಉದ್ಯಾನವನಕ್ಕೆ, ಸೋಲಾ ಕಾಡುಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂದ್ರೆ ಕುದುರೆಮುಖ. ನೋಡಿ, ಕರ್ನಾಟಕ ರಾಜ್ಯದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗಳಿಗೆ, ಯಾವ ಮರಕ್ಕೆ ಫೇಮಸ್ ಆಗಿದೆ ಅಂದ್ರೆ ಸೋಲಾ ಕಾಡುಗಳು ಅಂತ ಹೇಳಿ ಕರಿತೀವಿ. ಸೋಲಾ ಕಾಡುಗಳಿಗೆ ಫೇಮಸ್ ಆಗಿದೆ. ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ, ನಮ್ಮ ದೇಶದ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಹೆಮಿಸ್ ಇದೆಯಲ್ಲ, ಇದು ಭಾರತ ದೇಶದ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನವಾಗಿದೆ ಹೆಮಿಸ್. ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಸೌತ್ ಬಟೇನ್.
ಸೌತ್ ಬಟೇನ್ ಇದೆಯಲ್ಲ, ಸೌತ್ ಬಟೇನ್ ಎಂಬುದು ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ. ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಹೆಮ್ಮಿಸ್ ರಾಷ್ಟ್ರೀಯ ಉದ್ಯಾನವನ. ಎರಡು ಕ್ವಶನ್ ಆಗಿದೆ ನೋಡಿ. ಹೆಮ್ಮಿಸ್ ರಾಷ್ಟ್ರೀಯ ಉದ್ಯಾನ ಮತ್ತು ಸೌತ್ ಬಟೇನ್. ಕೇವಲ ಇದು 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಹೆಮ್ಮಿ ಚದರ ಮೀಟರ್ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಭಾರತ ದೇಶದ ಅತಿ ಚಿಕ್ಕದಾದ ಈ ಉದ್ಯಾನವನ ಎಂದರೆ ಸೌತ್ ಬಟೇನ್. ರೈಟ್ ಆನ್ಸರ್ ನೋಡಿ, ಸೌತ್ ಬಟೇನ್. ಪನ್ನಾ, ಸುಂದರ್ಬನ್, ಕಿಯೋಲಾಡಿಯೋ, ಬಂಧವ್ಗರ್. ಯಾವ ರಾಷ್ಟ್ರೀಯ ಉದ್ಯಾನವನ ಬಿಳಿಯ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ? ಹೈಯೆಸ್ಟ್ ಇಲ್ಲಿ ಬಿಳಿಯ ಹುಲಿಗಳು ಕಂಡು ಬರ್ತವೆ. ಬಿಳಿಯ ಹುಲಿಗಳಿಗೆ ಪ್ರಸಿದ್ಧಿಯಾದಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದಂತ ಉತ್ತರ ಬಂಧವ್ಗರ್. ರೈಟ್ ಆನ್ಸರ್ ನೋಡಿ. ಬಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಬಿಳಿಯ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಬಂಧವ್ಗರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಬಿಳಿಯ ಹುಲಿಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ. ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದಂತ ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಸುಂದರ್ಬನ್. ರೈಟ್ ಆನ್ಸರ್ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಸುಂದರ್ಬನ್ ಸರಿಯಾಗಿರುವಂತ ಉತ್ತರ. ಸುಂದರ್ಬನ್ ಇನ್ ವೆಸ್ಟ್ ಬಂಗಾಳ್. ಈ ಸುಂದರ್ಬನ್ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಫೇಮಸ್ ಆಗಿದೆ. ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಫಾರೆಸ್ಟ್ಗಳು ಕಂಡು ಬರ್ತವೆ ಸುಂದರ್ಬನ್. ಪಶ್ಚಿಮ ಬಂಗಾಳದ ಸುಂದರ್ಬನ್ ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಅತ್ಯಂತ ಹೆಚ್ಚು ಪ್ರಸಿದ್ಧಿಯಾಗಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಗುರುತಿಸ್ತೀವಿ. ಇನ್ನ ನಮ್ಮ ಭಾರತ ದೇಶದಲ್ಲಿ ಒಂದಿಷ್ಟು ಯೋಜನೆಗಳು ಬರ್ತವೆ, ನಿಮ್ಗೆಲ್ಲ ಗೊತ್ತಿರಲಿ. 1972ರಲ್ಲಿ ಒಂದು ಯೋಜನೆ ಜಾರಿಗೆ ಬಂತು. 1972ರಲ್ಲಿ ಜಾರಿಗೆ ಬಂದ ಯೋಜನೆ ಯಾವುದು? ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. 1900 ಯಾವ ಯೋಜನೆ ಜಾರಿಗೆ ಬಂದಿದೆ? ಯಾರು ಹೇಳ್ತಾರೆ? ಎಕ್ಸಲೆಂಟ್, ವೆರಿ ಗುಡ್. ಸಿಂಹ ಯೋಜನೆ ನೋಡಿ. ಸಿಂಹ ಯೋಜನೆ 1972ರಲ್ಲಿ ಜಾರಿಗೆ ಬಂದಂತ ಯೋಜನೆ ಯಾವ್ದಂದ್ರ ಸಿಂಹ ಯೋಜನೆ. ಸಿಂಹ ಯೋಜನೆ ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಭಾರತ ದೇಶದಲ್ಲಿ ಸಿಂಹ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 1972. ಅದು ವಿಶೇಷವಾಗಿ ಗುಜರಾತ್ ರಾಜ್ಯದಲ್ಲಿ ಗಿರ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಅದು ಗುಜರಾತ್ ರಾಜ್ಯದ ಗಿರ್ ಎಂಬ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಂಹಗಳನ್ನು ಹೊಂದಂತ ವನ್ಯಜೀವಿ ಧಾಮ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಎಕ್ಸಲೆಂಟ್, ಅಟಲ್ ಜಿ ವನ್ಯಜೀವಿ ಧಾಮ ಬಳ್ಳಾರಿ. ಅಟಲ್ ಜಿ ವನ್ಯಜೀವಿ ಧಾಮ ಬಳ್ಳಾರಿಯಲ್ಲಿ ಅಟಲ್ ಜಿ ಅನ್ನುವಂತ ಒಂದು ವನ್ಯಜೀವಿ ಧಾಮ ಇದೆ. ಅದು ಎದಕ್ಕೆ ಫೇಮಸ್ ಅಂದ್ರೆ ಸಿಂಹಗಳಿಗೆ ಫೇಮಸ್ ಆಗಿದೆ. ಹೌದಲ್ಲ, ಸಿಂಹಗಳಿಗೆ ಫೇಮಸ್ ಆಗಿದ್ದು ಅಟಲ್ ಜಿ ವನ್ಯಜೀವಿ ಧಾಮ. ಇನ್ನು 1973ರಲ್ಲಿ ಒಂದು ಯೋಜನೆ ಜಾರಿಗೆ ಬಂತು. 1973ರಲ್ಲಿ ಜಾರಿಗೆ ಬಂದ ಯೋಜನೆ ಯಾವ್ದಂದ್ರ ಹುಲಿ ಯೋಜನೆ. ಹುಲಿ ಯೋಜನೆ ನಮ್ಮ ಭಾರತ ದೇಶದಲ್ಲಿ 1973ರಲ್ಲಿ ಜಾರಿಗೆ ಬಂದಂತ ಒಂದು ಯೋಜನೆ ಯಾವ್ದಂದ್ರ ಹುಲಿ ಯೋಜನೆ. 1970ರ ಒಂದು ಯೋಜನೆ ಜಾರಿಗೆ ಬಂದಿತ್ತು, 1970ರಾಗ. ಆ ಯೋಜನೆ ಯಾವ್ದಂತಂದ್ರ ಕಾಶ್ಮೀರದ ಕಡವೆ ಅಂತ ಕರೀತಾರೆ. ಕಾಶ್ಮೀರದ ಕಡವೆ. ಕಾಶ್ಮೀರದ ಕಡವೆ. ಕಾಶ್ಮೀರದ ಕಡವೆ ಅನ್ನುವಂಥದ್ದು 1970ರಲ್ಲಿ ಜಾರಿಗೆ ಬಂದಂತ ಒಂದು ವಿಶಿಷ್ಟವಾಗಿರುವಂತ ಸ್ಕೀಮ್. ಇನ್ನು 1974-75ರಲ್ಲಿ ಜಾರಿಗೆ ಬಂದಂತ ಒಂದು ಯೋಜನೆ ಯಾವ್ದಂದ್ರ ಮೊಸಳೆ ಯೋಜನೆ ಅಂತ ಕರಿತೀವಿ. ಮೊಸಳೆಗಳ ಸಂತಾನೋತ್ಪತ್ತಿಗಾಗಿ ಜಾರಿಗೆ ಬಂದಿದ್ದು ಮೊಸಳೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ತರದ ಮೊಸಳೆಗಳನ್ನ ನೋಡ್ತೀವಿ ನಾವು. ಗರಿಯಾಲ ಅನ್ನುವಂತ ಮೊಸಳೆ ಕೇಳಿರಿ? ಗರಿಯಾಲ ಮೊಸಳೆ.
ಈ ಗರಿಯಾಲ ಮೊಸಳೆ ಎಲ್ಲಿ ಕಂಡು ಬರ್ತದೆ? ಗರಿಯಾಲ ಅಂತಂದ್ರೆ ಚಂಬಲ್ ನದಿ ಕಣಿವೆಯಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದ ಚಂಬಲ್ ನದಿ ಕಣಿವೆ ಪ್ರದೇಶದಲ್ಲಿ, ಈ ಚಂಬಲ್ ನದಿ ಕಣಿವೆ ಪ್ರದೇಶದಲ್ಲಿ ಗರಿಯಾಲ್ ಮೊಸಳೆಗಳು ಕಂಡು ಬಂದ್ರೆ, ಇನ್ನೊಂದು ಉಪ್ಪು ನೀರಿನ ಮೊಸಳೆಗಳು ಕಂಡು ಬರ್ತವೆ. ಉಪ್ಪು ನೀರಿನ ಮೊಸಳೆಗಳು. ಈ ಉಪ್ಪು ನೀರಿನ ಮೊಸಳೆಗಳು ಎಲ್ಲಿದಾವ ಅಂತ ಕೇಳಿದ್ದಾರೆ. ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ ನೋಡಿ, ಬೈತಾರ ಕನ್ನಿಕಾ. ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪ್ಪು ನೀರಿನ ಮೊಸಳೆಗಳಿಗೆ ಫೇಮಸ್ ಆಗಿದೆ. ಭಾರತದ ಮೊದಲ ಮೊಸಳೆ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ, ಮದ್ರಾಸ್. ಭಾರತ ದೇಶದ ಮೊದಲ ಮೊಸಳೆ ಪಾರ್ಕ್. ಹೌದಲ್ಲೋ? ಭಾರತದ ಎರಡನೇ ಮೊಸಳೆ ಪಾರ್ಕ್ ಎಲ್ಲಿ ಅಂದ್ರೆ ದಾಂಡೇಲಿ. ದಾಂಡೇಲಿ ಘನ ಮೊಸಳೆಗಳು. ಸುಮ್ಮನೆ ಹೋಗಿ ನೀವೆಲ್ರು ದಂಡಿ ಮ್ಯಾಗ ಕೂತಿರ ನುಂಗೆ ಬಿಡ್ತಾವು ಅವಕ್ಕತ್ತೇಳಿ. ಯಾವ ಟಿಫಿನ್ ಆಗಿಲ್ಲತ್ತಾವು. ಇನ್ನು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಮೊಸಳೆಗಳ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಳಿ ನದಿಯಲ್ಲಿ ಹೈಯೆಸ್ಟ್ ಅದಾವ. ದಾಂಡೇಲಿ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು ಮೊಸಳೆಗಳಿಗೆ. ಉಪ್ಪು ನೀರಿನ ಮೊಸಳೆಗಳಂದ್ರೆ ಬೈತಾರ ಕನ್ನಿಕಾ. ಗರಿಯಾಲ್ ಮೊಸಳೆಗಳಂದ್ರೆ ಮಧ್ಯಪ್ರದೇಶದ ಚಂಬಲ್ ನೋಡಿ, ಮಧ್ಯಪ್ರದೇಶದ ಚಂಬಲದಲ್ಲಿ ಗರಿಯಾಲ ಮೊಸಳೆಗಳನ್ನ ನೋಡ್ತೀವಿ. ಭಾರತಾದ್ಯಂತ ಕಂಡು ಬರುವ ಮೊಸಳೆಗಳು ಯಾವಂದ್ರ ಮುಗರ್ ಅನ್ನುವಂತ ಮೊಸಳೆಗಳು ಕಂಡು ಬರ್ತವೆ. ಮುಗರ್ ಮೊಸಳೆಗಳು ಇಡೀ ದೇಶಾದ್ಯಂತ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಒಂದು ಮೊಸಳೆ ಜಾತಿ ಅಂತ ಹೇಳಿ ಕರಿತೀವಿ. ಇನ್ನು ಹಿಮಾಲಯದ ಕಸ್ತೂರಿ ಮೃಗ ಯೋಜನೆ ಜಾರಿಗೆ ಬಂದಿದ್ದು 1974ರಲ್ಲಿ, 1974ರಲ್ಲಿ ಒಂದು ಯೋಜನೆ ಜಾರಿಗೆ ಬರ್ತದೆ. ಯಾವುದಂದ್ರೆ ಹಿಮಾಲಯದ ಕಸ್ತೂರಿ ಮೃಗ ಯೋಜನೆ. ಹಿಮಾಲಯದ ಕಸ್ತೂರಿ ಮೃಗ ಯೋಜನೆ. ಹಿಮಾಲಯದ ಕಸ್ತೂರಿ ಮೃಗ ಯೋಜನೆ ಜಾರಿಗೆ ಬಂದಿದ್ದು 1974. ಇದು ಹಿಮಾಲಯದ ತಪ್ಪಲ್ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾಗಿರುವಂತ ಜಿಂಕೆಗಳಾಗಿದ್ದಾವೆ. ಇನ್ನ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಯೋಜನೆ ಜಾರಿಗೆ ಬಂತು 1975ರಲ್ಲಿ, 1975. 1975ರಲ್ಲಿ ಜಾರಿಗೆ ಬಂದ ಇನ್ನೊಂದು ಯೋಜನೆ ಯಾವಂದ್ರ ಆಲಿವರ್ ರಿಡ್ಲೆ ಆಮೆಗಳ ಯೋಜನೆ ಅಂತ ಜಾರಿಗೆ ಬಂತು. ಆಲಿವರ್ ರಿಡ್ಲೆ ಆಮೆಗಳು. ಆಲಿವರ್ ರಿಡ್ಲೆ ಆಮೆಗಳು ನಮ್ಮ ಭಾರತ ದೇಶದಲ್ಲಿ ಆಮೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ, ಅಟ್ಲಾಂಟಿಕ್ ಸಾಗರದಲ್ಲಿ, ಹಿಂದೂ ಮಹಾಸಾಗರಗಳಲ್ಲಿ ಕಂಡು ಬರ್ತವೆ. ನಿಮ್ಗೆ ಇನ್ನೊಂದು ಗೊತ್ತಿರಬಹುದು, ಇಕ್ವೆಡಾರದ ಗ್ಯಾಲಪಗೋಸ್ ದ್ವೀಪಗಳ ಹೆಸರು ಕೇಳಿರಿ. ಇಕ್ವೆಡಾರದ ಗ್ಯಾಲಪಗೋಸ್ ದ್ವೀಪಗಳು, ದಕ್ಷಿಣ ಅಮೆರಿಕದ ಇಕ್ವೆಡಾರ್ ಹೈಯೆಸ್ಟ್ ಮೊಸಳೆಗಳಲ್ಲಿ ಇಕ್ವೆಡಾರದ ಗಾಲೋಪಗೋಸ್ ದ್ವೀಪಗಳಂತ ಕರೀತಾರೆ. ಚಾರ್ಲ್ಸ್ ಡಾರ್ವಿನ್ ಅವರು ಆ ಜೀವ ವಿಕಾಸ ಸಿದ್ಧಾಂತಕ್ಕೆ ಇದನ್ನ ಬಳಸ್ತಾರೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಆಮೆಗಳನ್ನು ಬಳಸಿದ್ದು ನಾವು ನೋಡ್ತೀವಿ. ಆನೆ ಪ್ರಾಜೆಕ್ಟ್ ಜಾರಿಗೆ ಬಂದಿದ್ದು ಮೊನ್ನೆ FDA ಕೇಳಿದ ಪ್ರಶ್ನೆ. 1970, 1982, 1990, 1992 ಆನ್ಸರ್ ಮಾಡ್ತೀರಿ. ಆನೆಗಳ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? 1970, 1982, 90, 92. 82% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ, ರೈಟ್ ಆನ್ಸರ್ ಯಾವ್ದಂದ್ರೆ ಇಲ್ಲಿ 1992 ನೋಡಿ. 1992ರಲ್ಲಿ ಆನೆಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಒಂದು ಆನೆ ಕಾರಿಡಾರ್ ಯೋಜನೆಯನ್ನು ಜಾರಿಗೆ ತಂತು. ಆನೆಗಳ ರಕ್ಷಣೆಗಾಗಿ ಜಾರಿಗೆ ಬಂದದ್ದು. ಇವತ್ತು ಭಾರತ ದೇಶದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಕರಿತೀವಿ ಆನೆಯನ್ನ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯನೇ ಕರ್ನಾಟಕ. ಹೌದಲ್ಲ? ಕರ್ನಾಟಕ ರಾಜ್ಯ ಒಂದರಲ್ಲಿ 6069 ಆನೆಗಳದಾವೆ. 6069 ಆನೆಗಳಲ್ಲಿ 6069 ಆನೆಗಳಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ಎಕ್ಸಲೆಂಟ್, ನಾಗರಹೊಳೆ ನೋಡಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಈ ಒಂದು ಆನೆಗಳನ್ನು ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಗುರುತಿಸ್ತೀವಿ. ಆನೆ ಯೋಜನೆ ಜಾರಿಗೆ ಬಂದ ಆನೆ ಇದು ಕೇಳಿದ್ದಾನೆ. ಏಕಕೊಂಬಿನ ಗೆಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ? ಏಕಕೊಂಬಿನ ಗೆಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ 1987 ನೋಡಿ, 1987. ಅಸ್ಸಾಂ ರಾಜ್ಯದ ಕಾಜಿರಂಗ, ಮಾನಸ, ಔರಂಗ ಇವೆಲ್ಲಗಳಲ್ಲಿ ಏಕಕೊಂಬಿನ ಗೆಂಡಾಮೃಗಗಳು ಕಂಡು ಬರ್ತವೆ.
ರಣಹದ್ದುಗಳ ಯೋಜನೆ ಜಾರಿಗೆ ಬಂದಿದ್ದು ರಣಹದ್ದು ಯೋಜನೆ ಜಾರಿಗೆ ಬಂದ ವರ್ಷ 2006 ನೋಡಿ. 2006ರಲ್ಲಿ ರಣಹದ್ದು ಯೋಜನೆ ಜಾರಿಗೆ ಬಂತು, ಫೇಮಸ್ ಇದು ಕೂಡ. ಹಿಮಚಿರತೆ ಯೋಜನೆ ಜಾರಿಗೆ ಬಂದ ವರ್ಷ ಹಿಮಚಿರತೆ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಕ್ವಶನ್ ಆಗಿದೆ. ಹಿಮಚಿರತೆ ಯೋಜನೆ ಜಾರಿಗೆ ಬಂದಿದ್ದು 2009ರಲ್ಲಿ ನೋಡಿ. 2009 ಹಿಮಚಿರತೆ ಯೋಜನೆ ಜಾರಿಗೆ ಬಂತು, ಇದು ಕ್ವಶನ್ ಆಗಿದೆ. ಗಂಗಾ ಡಾಲ್ಫಿನ್ ಯೋಜನೆ ಜಾರಿಗೆ ಬಂದ ವರ್ಷ 2019 ನೋಡಿ. 2019ರಲ್ಲಿ ಗಂಗಾ ಡಾಲ್ಫಿನ್ ಯೋಜನೆ ಜಾರಿಗೆ ಬಂತು. ಇವೆಲ್ಲ ಬೈಪಟ್ ಆಗ್ಬೇಕು, ಇವೆಲ್ಲ ಮನನ ಮಾಡ್ಕೋಬೇಕು. ನೀವು ಯಾರು ಹೇಳ್ತೀರಿ ಅಷ್ಟು ಯೋಜನೆಗಳನ್ನ? ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಅನಿಲ ಯಾವುದು? ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಅನಿಲ ಯಾವುದು? ಒಳ್ಳೆ ಪ್ರಶ್ನೆ ಇದು. ರೆಡಾನ್ ನೋಡಿ. ವಾಯುಮಂಡಲದಲ್ಲಿ ಯಾವ ಅನಿಲ ಕಂಡು ಬರುವುದಿಲ್ಲ ಅಂದ್ರೆ ರೆಡಾನ್ ಕಂಡು ಬರಂಗಿಲ್ಲ. ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುವ ಸಮಯದಲ್ಲಿ ಭೂಮಿ ಅಂತರಾಳದಿಂದ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುವ ಸಮಯದಲ್ಲಿ ಭೂಮಿಯಿಂದ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂದ್ರ ರೆಡಾನ್ ಅನ್ನುವಂತ ಅನಿಲ ಬಿಡುಗಡೆ ಆಗ್ತದೆ ನೋಡಿ. ರೆಡಾನ್ ಅನ್ನುವಂತ ಅನಿಲ ಈ ಭೂಮಿಯಿಂದ ಬಿಡುಗಡೆಯಾಗುವಂತ ಪ್ರಥಮ ಅನಿಲ ಅಂತ ಹೇಳಿ ಗುರುತಿಸ್ತೀವಿ. ರೆಡಾನ್ ನೆನ್ಪಿಡಿ, ಇಂಪಾರ್ಟೆಂಟ್ ಕ್ವಶನ್. ರೆಡಾನ್. ಭೂಮಿಯ ಮೇಲಿನ ಭಾರ ಅತ್ಯಂತ ಭಾರವಾಗಿರಲು ಕಾರಣ ಏನು? ಭೂಮಿಯ ಮೇಲಿನ ಶಿಲಾಗೋಳ ಅತ್ಯಂತ ಭಾರವಾಗಿರಲು ಕಾರಣ ಏನಂದ್ರೆ ಆಕ್ಸಿಜನ್. ಯಾಕಂದ್ರೆ 46.6% ಆಕ್ಸಿಜನ್ ಶಿಲಾಗೋಳದಲ್ಲಿ ಕಂಡು ಬರ್ತದೆ. ಶಿಲಾಗೋಳದಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುವ ಅನಿಲನೇ ಆಕ್ಸಿಜನ್. ಇದು ಕೂಡ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಆಕ್ಸಿಜನ್ ಪ್ರಮಾಣ 46.6 ಕಂಡು ಬರುತ್ತದೆ. ಮಾರ್ಚ್ 3, ಮಾರ್ಚ್ 22, ಜುಲೈ 28. ಯಾವ ದಿನವನ್ನ ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ? ಯಾವ ದಿನವನ್ನ ವಿಶ್ವ ನಿಸರ್ಗ ಸಂರಕ್ಷಣೆ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಾರೆ? ವಿಶ್ವ ನಿಸರ್ಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವುದು. ಸರಿಯಾದಂತ ಉತ್ತರ ಜುಲೈ 28 ನೋಡಿ. ವಿಶ್ವ ಜೌಗು ದಿನ ಯಾವುದು? ಯಾವ ದಿನವನ್ನ ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 2 ನೋಡಿ. ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜೌಗು ದಿನ ಫೆಬ್ರವರಿ 2 ರೈಟ್ ಆನ್ಸರ್ ನೋಡಿ. ಇರಾನ್ ದೇಶ, ಇರಾಕ್ ದೇಶ, ಟರ್ಕಿ ದೇಶ, ಸೌದಿ ಅರೇಬಿಯಾ. ರಾಮ್ಸಾರ್ ಎಂಬ ಪ್ರದೇಶ ಯಾವ ದೇಶದಲ್ಲಿ ಕಂಡು ಬರ್ತದೆ? ರಾಮ್ಸಾರ್ ಅನ್ನುವಂತ ಪ್ರದೇಶ ಇದೆಯಲ್ಲ, ಈ ರಾಮ್ಸಾರ್ ಪ್ರದೇಶ ಎಲ್ಲಿ ಕಂಡು ಬರುತ್ತದೆ? ರಾಮ್ಸಾರ್ ಪ್ರದೇಶ ಇರಾನ್ ದೇಶದ ಕ್ಯಾಸ್ಪಿಯನ್ ಸರೋವರದ ಮೇಲೆ ಕಂಡು ಬರ್ತದೆ ನೋಡಿ. ಇರಾನ್ ದೇಶದ ಕ್ಯಾಸ್ಪಿಯನ್ ನದಿ ಸರೋವರದ ಮೇಲೆ ರಾಮ್ಸಾರ್ ಅನ್ನುವಂತ ಪ್ಲೇಸ್ ಇದೆ. ಈ ರಾಮ್ಸಾರ್ ಪ್ಲೇಸಿನ ವಿಶೇಷ ಏನು ಅಂತಂದ್ರೆ ಜೌಗು ತಾಣ ಅಂತ ಕರಿತೀವಿ.
ರಾಮ್ಸಾರ್ ತಾಣಗಳು ಅಂತ ಕರೀತಾರೆ. ರಾಮ್ಸಾರ್ ತಾಣಗಳಂದ್ರೇನು? ವೆಟ್ಲ್ಯಾಂಡ್ಗಳು, ಜೌಗು ಪ್ರದೇಶಗಳಂತ ಹೇಳಿ ಗುರುತಿಸ್ತೀವಿ. ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಸೌದಿ ಅರೇಬಿಯಾ ನೋಡಿ. ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಸೌದಿ ಅರೇಬಿಯಾ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲಿಯಂ ಮಾಕುಮ್, ಅಂಕಲೇಶ್ವರ, ಬಾಂಬೆ ಹೈ, ಆಂಧ್ರ ಪ್ರದೇಶದ ರಾವಾ. ಭಾರತ ದೇಶದ ಮೊದಲ ಪೆಟ್ರೋಲಿಯಂ ನಿಕ್ಷೇಪ ಯಾವುದು ಇದರಲ್ಲಿ? ಭಾರತ ದೇಶದ ಮೊಟ್ಟ ಮೊದಲ ಪೆಟ್ರೋಲಿಯಂ ನಿಕ್ಷೇಪ, ನಮ್ಮ ದೇಶದ ಮೊದಲ ಪೆಟ್ರೋಲಿಯಂ ನಿಕ್ಷೇಪ ಯಾವ್ದಂದ್ರ ಅಸ್ಸಾಂ ರಾಜ್ಯದ ಮಾಕುಮ್ ಎನ್ನುವಂತ ಸ್ಥಳದಲ್ಲಿ ಮೊದಲ ಬಾರಿಗೆ 1867 ಮಾರ್ಚ್ 26ನೇ ತಾರೀಕು 1867 ಮಾರ್ಚ್ 26ರಂದು ಆಂಧ್ರ ಪ್ರದೇಶ ಏನು ಅಸ್ಸಾಂ ರಾಜ್ಯದ ಮಾಕುಮ್ ಎಂಬ ಸ್ಥಳದಲ್ಲಿ ದೇಶದ ಮೊದಲ ಪೆಟ್ರೋಲಿಯಂ ಬಾವಿಯನ್ನ ಆವಿಷ್ಕಾರ ಮಾಡಲಾಯಿತು. ಅದಾದ ನಂತರ 1889ರಲ್ಲಿ ಈ ಅಸ್ಸಾಂ ರಾಜ್ಯದ ದಿಗ್ಬಾಯಿ ಎನ್ನುವಂತ ಸ್ಥಳ ಇದೆಯಲ್ಲ, ಈ ಅಸ್ಸಾಂ ರಾಜ್ಯದ ದಿಗ್ಬಾಯಿ ಎನ್ನುವಂತ ಸ್ಥಳದಲ್ಲಿ ಅಧಿಕೃತವಾದ ಪೆಟ್ರೋಲಿಯಂ ನಿಕ್ಷೇಪವನ್ನ ಆರಂಭ ಮಾಡಲಾಯಿತು. ಈ ಕೆಳಗಿನ ಯಾವ ಸ್ಥಳವನ್ನ ಸಾಗರ ಸಾಮ್ರಾಟ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಸ್ಥಳವನ್ನ ಸಾಗರ ಸಾಮ್ರಾಟ ಎಂದು ಕರೆಯುತ್ತಾರೆ? ಅಲ್ಲಿರುವಂತ ವಿಜ್ಞಾನ ತಂತ್ರಜ್ಞಾನವನ್ನ ಏನಂತ ಕರೀತಾರೆ ಅಂದ್ರೆ ಸಾಗರ ಸಾಮ್ರಾಟ ಅಂತ ಹೇಳಿ ಕರೆಯಲ್ಪಡ್ತಾರೆ. ನೆನ್ಪಿಡಿ. ಇತ್ತೀಚೆಗೆ ಇದು ರಾವ ಕೇಳಿದ್ದ ನೋಡಿ, KS ಕ್ವಶನ್. ಆಂಧ್ರ ಪ್ರದೇಶದ ಗೋದಾವರಿ ನದಿ ತೀರದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಈ ಒಂದು ಪೆಟ್ರೋಲಿಯಂ ಬಾವಿ ಯಾವ್ದಂದ್ರ ರಾವ. ಧ್ವನಿ ಕೇಳಿಸ್ತಾ ಇದೆಯಲ್ಲ? ಸುಂದರ್ಲಾಲ್ ಬಹುಗುಣ, ಪಾಂಡುರಂಗ್ ಹೆಗಡೆ, ಸಂಜಯ್ ಕುಮಾರ್, ಮೇಧಾ ಪಾಟ್ಕರ್. ಇತ್ತೀಚೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದ ಸಮಿತಿ ಯಾವುದು? ಇತ್ತೀಚೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಪಶ್ಚಿಮ ಘಟ್ಟಗಳ ನೇಮಕ ಮಾಡಿದ ಸಮಿತಿ ಯಾವುದಂದ್ರೆ, ಇದು ಕ್ವಶನ್ ಕೇಳಿದ್ದಾನೆ. ಸಂಜಯ್ ಕುಮಾರ್ ಸಮಿತಿ ನೋಡಿ. ಸಂಜಯ್ ಕುಮಾರ್ ಸಮಿತಿ ರೈಟ್ ಆನ್ಸರ್. ನಾಯಕತ್ವ ವಹಿಸಿಕೊಂಡವರು ಯಾರು? ನರ್ಮದಾ ನದಿಯ ಉಳಿವಿಗಾಗಿ ನಡೆದ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಯಾರು? ನರ್ಮದಾ ನದಿಯ ಉಳಿವಿಗಾಗಿ ನಡೆದ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಮೇಧಾ ಪಾಟ್ಕರ್ ರೈಟ್ ಆನ್ಸರ್ ನೋಡಿ. ಮೇಧಾ ಪಾಟ್ಕರ್ ಸರಿಯಾಗಿರುವಂತ ಉತ್ತರ. ಅಪ್ಪಿಕೋ ಚಳುವಳಿಯ ನಾಯಕತ್ವ ವಹಿಸಿಕೊಂಡವರು ಯಾರು? ಅಪ್ಪಿಕೋ ಚಳುವಳಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಪಾಂಡುರಂಗ್ ಹೆಗಡೆ ನೋಡಿ. ಪಾಂಡುರಂಗ್ ಹೆಗಡೆ. ಅಪ್ಪಿಕೋ ಚಳುವಳಿ. ಚಿಪ್ಕೋ ಚಳುವಳಿ ಅಂದ್ರೆ ಸುಂದರ್ಲಾಲ್ ಬಹುಗುಣ. ಚಿಪ್ಕೋ ಬೇರೆ, ಅಪ್ಪಿಕೋ ಬೇರೆ. ಉತ್ತರಾಖಂಡ ಹಾಗೂ ಉತ್ತರ ಪ್ರದೇಶದಲ್ಲಿ ನಡೆದಂತ ಹೋರಾಟವನ್ನ ನಾವು ಚಿಪ್ಕೋ ಚಳುವಳಿ ಅಂತ ಕರೆದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂತ ಹೋರಾಟವನ್ನ ಅಪ್ಪಿಕೋ ಚಳುವಳಿ ಅಂತ ಕರಿತೀವಿ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ಅಪ್ಪಿಕೋ ಚಳುವಳಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಪಾಂಡುರಂಗ್ ಹೆಗಡೆ ರೈಟ್ ಆನ್ಸರ್ ನೋಡಿ.
ಪಾಂಡುರಂಗ ಹೆಗಡೆ 1983 ನಡೆದಂತ ಹೋರಾಟ ಅದು. ಕಂಪಾಸ್, ಪುಮದಿಸ್, ಲಾನೋಸ್, ವೈಲ್ಡ್. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರೇನು? ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರು? ಸರಿಯಾದಂತ ಉತ್ತರ ವೈಲ್ಡ್ ಹುಲ್ಲುಗಾವಲು. ರೈಟ್ ಆನ್ಸರ್ ನೋಡಿ, ವೈಲ್ಡ್ ಹುಲ್ಲುಗಾವಲು ಸರಿಯಾಗಿರುವಂತ ಉತ್ತರ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಹುಲ್ಲುಗಾವಲು. ಲೋಕಟೆಕ್ ಸರೋವರದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರೇನು? ಲೋಕಟೆಕ್ ಸರೋವರದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರೇನು? ಲೋಕಟೆಕ್ ಸರೋವರದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರೇನು? ಲೋಕಟೆಕ್ ಸರೋವರದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರು ಪುಮದಿಸ್ ಎಂಬ ಹುಲ್ಲುಗಾವಲು. ರೈಟ್ ಆನ್ಸರ್ ನೋಡಿ, ಪುಮದಿಸ್ ಎಂಬ ಹುಲ್ಲುಗಾವಲು ಸರಿಯಾದಂತ ಉತ್ತರ. ಹುಲ್ಲುಗಾವಲುಗಳ ಮೇಲೇನೆ ಜಾಸ್ತಿ ಪ್ರಶ್ನೆ ಕೇಳ್ತಾನೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರು ಏನಂದ್ರೆ ಪ್ರೈರಿಸ್ ಅನ್ನುವಂತ ಹುಲ್ಲುಗಾವಲು ಫೇಮಸ್ ಇದೆ ನೋಡಿ. ಪ್ರೈರಿಸ್ ಹುಲ್ಲುಗಾವಲು, ಅದಕ್ಕೆ ಪ್ರೈರಿಸ್ ನಾಡು ಅಂತ ಕರೀತಾರೆ. ಉತ್ತರ ಅಮೆರಿಕವನ್ನು ಏನಂತ ಕರೀತಾರೆ ಅಂದ್ರ ಪ್ರೈರಿಸ್ ನಾಡು ಅಂತ ಕರೀತಾರೆ. ದಕ್ಷಿಣ ಅಮೆರಿಕದಲ್ಲಿ ಲಾನೋಸ್ ಎಂಬ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡು ಬರ್ತಂದ್ರೆ ವೆನಿಜುವೆಲಾ ಅನ್ನುವಂತ ದೇಶದಲ್ಲಿ ಕಂಡು ಬರ್ತದೆ. ವೆನಿಜುವೆಲಾ. ಕಂಪಾಸ್ ಎಂಬ ಹುಲ್ಲುಗಾವಲು ಬ್ರೆಜಿಲ್ ದೇಶದಲ್ಲಿ. ಪಂಪಸ್ ಎಂಬ ಹುಲ್ಲುಗಾವಲು ಅರ್ಜೆಂಟೈನಾ ದೇಶದಲ್ಲಿ. ಇದು ಎಕ್ಸಾಮ್ ಬಹಳ ಸಾರಿ ಕ್ವಶನ್ ಆಗಿದೆ. ಅರ್ಜೆಂಟೈನಾ ದೇಶದಲ್ಲಿ. ಅಮೆರಿಕ ದೇಶದಲ್ಲಿ ಪ್ರೈರಿಸ್ ಹುಲ್ಲುಗಾವಲು, ವೆನಿಜುಲಾ ದೇಶದಲ್ಲಿ ಲಾನೋಸ್ ಹುಲ್ಲುಗಾವಲು, ಬ್ರೆಜಿಲ್ ದೇಶದಲ್ಲಿ ಕಂಪಾಸ್ ಹುಲ್ಲುಗಾವಲು, ಅರ್ಜೆಂಟೈನ್ ದೇಶದಲ್ಲಿ ಪಂಪಸ್ ಹುಲ್ಲುಗಾವಲು ಫೇಮಸ್. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಪ್ರಧಾನವಾದ ಹುಲ್ಲುಗಾವಲುಗಳಲ್ಲಿ ಸವನ್ನ ಹುಲ್ಲುಗಾವಲು. ದಕ್ಷಿಣ ಆಫ್ರಿಕಾದಲ್ಲಿ ಆಗಲೇ ಹೇಳಿದೆ ನಿಮ್ಗೆ ವೈಲ್ಡ್ ಹುಲ್ಲುಗಾವಲು. ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರು ಏನು ಅಂತಂದ್ರೆ ಯಾವುದು? ಸ್ಟೆಪಿಸ್ ಹುಲ್ಲುಗಾವಲು. ಸ್ಟೆಪಿಸ್ ಅನ್ನುವಂತ ಹುಲ್ಲುಗಾವಲು. ಮತ್ತೆ ಹಂಗೇರಿಯಾ ಅನ್ನುವಂತ ರಾಷ್ಟ್ರದಲ್ಲಿ ಕಂಡುಬರುವ ಹುಲ್ಲುಗಾವಲು. ಹಂಗೇರಿಯಾ ಅನ್ನುವಂತ ದೇಶದಲ್ಲಿ ಕಂಡುಬರುವ ಹುಲ್ಲುಗಾವಲದ ಹೆಸರು ಏನು ಅಂತಂದ್ರೆ ಪ್ರೆಸ್ಟೀಜ್ ಅನ್ನುವಂತ ಹುಲ್ಲುಗಾವಲು. ಪ್ರೆಸ್ಟೀಜ್ ಹುಲ್ಲುಗಾವಲು ಹಂಗೇರಿಯಾ ದೇಶದಲ್ಲಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಹುಲ್ಲುಗಾವಲು ಡೌನ್ಸ್ ಅನ್ನುವಂತ ಹುಲ್ಲುಗಾವಲು ಫೇಮಸ್ ಇದೆ. ನ್ಯೂಜಿಲೆಂಡ್ ದೇಶದಲ್ಲಿ ಕಂಡುಬರುವ ಹುಲ್ಲುಗಾವಲು ಕ್ಯಾಂಟ್ ಬೇರಿ ಅನ್ನುವಂತ ಹುಲ್ಲುಗಾವಲು. ಕ್ಯಾಂಟ್ ಬೇರಿ. ಇವೆಲ್ಲ ನೆನ್ಪಿಡಿ, ಫೇಮಸ್, ಇವೆಲ್ಲ ಪ್ರಧಾನವಾಗಿರುವಂತ ಹುಲ್ಲುಗಾವಲುಗಳು. ಆಸ್ಟ್ರೇಲಿಯಾ ದೇಶದಲ್ಲಿ ಡೌನ್ಸ, ನ್ಯೂಜಿಲೆಂಡ್ ದೇಶದಲ್ಲಿ ಕ್ಯಾಂಟ್ ಬೇರಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಪ್ರೈರಿಸ್, ಲಾನೋಸ್ ವೆನಿಜುಲಾ ದೇಶದಲ್ಲಿ, ಕಂಪಸ್ ಬ್ರೆಜಿಲ್ ದೇಶದಲ್ಲಿ, ಪಂಪಸ್ ಅರ್ಜೆಂಟೈನ್ ದೇಶದಲ್ಲಿ, ಆಫ್ರಿಕಾದಲ್ಲಿ ಸವನ್ನ, ದಕ್ಷಿಣ ಆಫ್ರಿಕಾದಲ್ಲಿ ವೈಲ್ಡ್ ಹುಲ್ಲುಗಾವಲು, ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಸ್ಟೆಪಿಸ್ ಹುಲ್ಲುಗಾವಲು, ಹಂಗೇರಿಯಾ ದೇಶದಲ್ಲಿ ಪ್ರೆಸ್ಟೀಜ್ ಅನ್ನುವಂತ ಹುಲ್ಲುಗಾವಲು ಪ್ರಪಂಚದ ಪ್ರಧಾನವಾಗಿರುವಂತ ಹುಲ್ಲುಗಾವಲುಗಳು. ಜಗತ್ತಿನ ಅತ್ಯಂತ ಪ್ರಮುಖವಾದ ರಾಷ್ಟ್ರಗಳಲ್ಲಿ ಕಂಡುಬರುವಂತ ಹುಲ್ಲುಗಾವಲುಗಳು. ಮನನ ಮಾಡ್ಕೋಬೇಕು ಯಾವ್ಯಾವ ಹುಲ್ಲುಗಾವಲುಗಳು ಎಲ್ಲಿ ಕಂಡು ಬರ್ತವೆ. ಪ್ರಪಂಚದ ಪ್ರಧಾನವಾಗಿರುವಂತ ಈ ಮರುಭೂಮಿಗಳು ಕಂಡು ಬರ್ತವೆ. ಬೇಲಿ ಅನ್ನುವಂತ ಅಟಕಾಮ ಮರುಭೂಮಿ ಯಾವ ದೇಶದಲ್ಲಿ ಇದೆ ಅಂತಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಚಿಲಿ ದೇಶದಲ್ಲಿ ಅಟಕಾಮ ಭೂಮಿ ಇದೆ. ಸಹರಾ ಆಫ್ರಿಕಂಡದಲ್ಲಿ ಕಂಡು ಬರ್ತದೆ. ಕಲಹರಿ ಬೋಟ್ಸ್ವಾನ್ ಅನ್ನುವಂತ ದೇಶದಲ್ಲಿ ಕಂಡು ಬರ್ತದೆ. ಮೊಜಾವೋ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಂಡು ಬರ್ತದೆ. ಚುಚುಹಾನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಂಡು ಬರ್ತದೆ. ಗೋಬಿ ಮಂಗೋಲಿಯಾ ದೇಶದಲ್ಲಿ ಕಂಡು ಬರ್ತದೆ. ದಸ್ತ್ ಎ ಲೂಟ್ ಅನ್ನುವುದು ಇರಾನ್ ದೇಶದಲ್ಲಿ ಕಂಡು ಬರ್ತದೆ. ಅರೇಬಿಯಾ ದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ಅರೇಬಿಯಾ ಅನ್ನುವಂತ ಮರುಭೂಮಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ ದೇಶದಲ್ಲಿ
ಗ್ರೇಟ್ ಶಾಂಡ್ ಅನ್ನುವಂತ ಮರುಭೂಮಿ ಇದೆ, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇದೆ. ನಮ್ಮ ಭಾರತ ದೇಶದಲ್ಲಿ ತಾರ ಮರುಭೂಮಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮರುಭೂಮಿ ಇದೆ. ತಲಕಾಡು ಮರಳಾಗಲಿ ಮೈಸೂರು, ತಲಕಾಡು ಮರಳಾಗಲಿ ಮೈಸೂರು, ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿ ಗಂಡು ಸಂತಾನ ಇಲ್ಲಾರ್ದಂಗಾಗಲಿ ಅಂತ ಶಾಪ ಆಗ್ತಾಳ, ಗೊತ್ತಿಲ್ಲ ಅಲ್ವೇಲಮ್ಮ. ಸುರ್ಮಾ, ನೈನಿತಾಲ, ಲೇಹ, ದಿಹಾಂಗ್ ಯಾವ ಕಣಿವೆಯ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುತ್ತದೆ? ಯಾವ ಕಣಿವೆಯ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ಯಾವ ಕಣಿವೆಯ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರೆ ದಿಹಾಂಗ್ ಕಣಿವೆಯ ಮಾರ್ಗ ಮುನ್ನುಡಿ. ಈ ದಿಹಾಂಗ್ ಅನ್ನುವಂತ ಕಣಿವೆಯ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ. ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ದಿಹಾಂಗ್ ಎಂಬ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಬ್ರಹ್ಮಪುತ್ರ ನದಿ ನೋಡಿ. ಅಸ್ಸಾಂ ರಾಜ್ಯದ ಪ್ರಸಿದ್ಧವಾದ ಕಣಿವೆ ಮಾರ್ಗ ಯಾವುದು? ಅಸ್ಸಾಂ ರಾಜ್ಯದ ಪ್ರಸಿದ್ಧವಾದ ಕಣಿವೆ ಮಾರ್ಗ ಸುರ್ಮಾ ಕಣಿವೆ ಮಾರ್ಗ ನೋಡಿ. ಸುರ್ಮಾ ಕಣಿವೆ ಮಾರ್ಗ. ಒಂದ್ ಸೆಕೆಂಡ್ ತಡಿ ನೋಡೋಣ. 4-8 ಭಾರತ ದೇಶದಲ್ಲಿ ಕಂಡುಬರುವ ಹಾಟ್ ಸ್ಪಾಟ್ಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿ ಕಂಡುಬರುವ ಹಾಟ್ ಸ್ಪಾಟ್ಗಳ ಸಂಖ್ಯೆ. ಶಬಾಷ್, ಎಕ್ಸಲೆಂಟ್. ಭಾರತ ದೇಶದಲ್ಲಿ 4 ಹಾಟ್ ಸ್ಪಾಟ್ಗಳಿದ್ರೆ ಪ್ರಪಂಚದಲ್ಲಿ 36 ಹಾಟ್ ಸ್ಪಾಟ್ಗಳಿವೆ ನೋಡಿ. ಪ್ರಪಂಚಾದ್ಯಂತ 36 ಹಾಟ್ ಸ್ಪಾಟ್ಗಳಿದ್ರೆ ಭಾರತ ದೇಶದಲ್ಲಿ ಸುಮಾರು 8 ಹಾಟ್ ಸ್ಪಾಟ್ಗಳದಾವ ಅಂದ್ರ 4. ಒಂದು ಹಿಮಾಲಯ ಪರ್ವತಗಳು, ಇಂಡೋ ಬರ್ಮಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಸುಂದಾಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಟೋಟಲ್ ಭಾರತ ದೇಶದಲ್ಲಿ 4 ಹಾಟ್ ಸ್ಪಾಟ್ಗಳನ್ನ ನಾವು ನೋಡ್ತೀವಿ. ಒಂದೊಂದು ಹಾಟ್ ಸ್ಪಾಟ್ಗಳಲ್ಲಿ ಒಂದೊಂದು ಫೇಮಸ್ ಅದಾವೆ. ಇವು ಪೂರ್ವ ಹಿಮಾಲಯ ತೆಗೆದುಕೊಂಡ್ರೆ ಕೆಂಪು ಪಾಂಡಗಳು ಬರ್ತವೆ, ಹಾರುವ ಅಳಿಲುಗಳು ಬರ್ತವೆ. ಪೂರ್ವ ಹಿಮಾಲಯ ತೆಗೆದುಕೊಂಡಾಗ ಪೂರ್ವ ಹಿಮಾಲಯ, ಆ ಪೂರ್ವ ಹಿಮಾಲಯದಲ್ಲಿ ಪ್ರಮುಖವಾಗಿರುವಂತ ಜೀವಿಗಳು ಯಾವಂದ್ರೆ ಕೆಂಪು ಪಾಂಡಗಳು, ರೆಡ್ ಪಾಂಡಗಳಂತ ಬರ್ತವೆ. ಕೆಂಪು ಪಾಂಡಗಳು ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಂದ್ರೆ ಸಿಕ್ಕಿಂ ರಾಜ್ಯದ ಕಾಂಚನಜುಂಗ ಅನ್ನುವಂತ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ರೆಡ್ ಪಾಂಡಗಳು ಕಂಡು ಬರ್ತವೆ. ವಿಶೇಷ ಏನು ಅಂತಂದ್ರೆ ನಮ್ ನೋಡನ್ನ ಮನುಷ್ಯ ನೋಡ ಕುಂದಿರ್ತಾವು. ತಾಸ್ ಕುಂದ್ರಿ, 2 ತಾಸ್ ಕುಂದ್ರಿ, 3 ತಾಸ ಎಲ್ಲಿ ಹೋಗಲ್ಲ, ಅದ್ಯಾಡಿ. ಅಳಿವಿನ ಅಂಚಿನಲ್ಲಿ ಇರುವ ಪ್ರಾಣಿಗಳ ಲಿಸ್ಟ್ನಲ್ಲಿ ಅದು ಕೂಡ ರೆಡ್ ಪಾಂಡಗಳು. ಆ ಕೆಂಪು ಪಾಂಡಗಳಾಗಿರಬಹುದು ಅಥವಾ ಹಾರುವ ಅಳಿಲುಗಳದಾವ. ಮತ್ತೆ ಗೋಲ್ಡನ್ ಲಂಗೂರ್ ಅಂತ ಬರ್ತದೆ. ಗೋಲ್ಡನ್ ಲಂಗೂರು ಪೂರ್ವ ಹಿಮಾಲಯದಲ್ಲಿ ಗೋಲ್ಡನ್ ಲಂಗೂರು. ಮತ್ತೆ ಟಿಬೇಟಿಯನ್ ಜಿಂಕೆಗಳು, ಟಿಬೇಟಿಯನ್ ಕತ್ತೆಗಳು, ಟಿಬೇಟಿಯನ್ ಹುಲಿಗಳು. ಇವತ್ತು ಹುಲಿಗಳಾಗಿರಬಹುದು, ಕತ್ತೆಗಳಾಗಿರಬಹುದು, ಜಿಂಕೆ ಆಗಿರಬಹುದು, ಗೋಲ್ಡನ್ ಲಂಗೂರ್ ಆಗಿರಬಹುದು, ಹಾರುವ ಅಳಿಲುಗಳಾಗಿರಬಹುದು. ಯಾವ ಹಿಮಾಲಯದಲ್ಲಿ ಅಂದ್ರೆ ಪೂರ್ವ ಹಿಮಾಲಯದಲ್ಲಿ ಕಂಡುಬರುವ ಪ್ರಮುಖವಾಗಿರುವಂತ ಪ್ರಾಣಿಗಳನ್ನು ಕರಿತೀವಿ ಪೂರ್ವ ಹಿಮಾಲಯದಲ್ಲಿ. ಇನ್ನ ಇಂಡೋ ಬರ್ಮಾ ಬೆಟ್ಟಗಳನ್ನು ಕರೀತಾರೆ. ಇಂಡೋ ಬರ್ಮಾ ಬೆಟ್ಟಗಳಂದ್ರೆ ಒಂದೇ ಭಾರತ ಮತ್ತು ಮಯನ್ಮಾರ್ಗಳ ಮಧ್ಯೆ ಕಂಡು ಬರುವಂತ ಬೆಟ್ಟಗಳು. ಇಂಡೋ ಬರ್ಮಾ ವಲಯ. ಈ ಇಂಡೋ ಬರ್ಮಾ ವಲಯದಲ್ಲಿ ಕಂಡುಬರುವ ಪ್ರಮುಖವಾದಂತ ಪ್ರಾಣಿಗಳ ತೆಗೆದುಕೊಂಡಾಗ ಹಲುಕ್ ಗಿಬ್ಬನ್ ಅಂತ ಬರ್ತವೆ. ಹಲುಕ್ ಗಿಬ್ಬನ್ ಇದು ಕೂಡ ಭಾರತ ದೇಶದ ಹಾಟ್ಸ್ಪಾಟ್ ಅನ್ನೇ. ಮತ್ತೆ ಒಂದು ಕೊಂಬಿನ ಗೆಂಡಾಮೃಗಗಳು, ಗೇಂಡಾಮೃಗ. ಅಸ್ಸಾಂ ರಾಜ್ಯದ ಕಾಜಿರಂಗ ಮತ್ತು ಮಾನಸ ಅಂತ ಕೇಳಿರಿ. ಆ ಕಾಜಿರಂಗ ಮಾನಸ 2 ಯುನೆಸ್ಕೋ ಪಟ್ಟಿಗೆ ಸೇರ್ಯಾವ. ಒಂದು ಕೊಂಬಿನ ಗೇಂಡಾಮೃಗಗಳಿಗೆ ಫೇಮಸ್ ಆಗಿರುವಂತ ರಾಷ್ಟ್ರೀಯ ಉದ್ಯಾನವನಗಳಂತ